ಶ್ರೀರಾಮ ಸಮರ್ಥ. ಜುಲೈ 17. ಗುರುಗಳು ಹೇಳಿದ ಸಾಧನೆಯನ್ನು ಅನನ್ಯತೆಯಿಂದ ಕಾಪಾಡಿಕೊಳ್ಳಬೇಕು. ಒಮ್ಮೆ ಒಬ್ಬ ಹೆಣ್ಣು ಮಗಳು ಒಂದು ಮಗುವಿಗೆ ಜನ್ಮವಿತ್ತಳು. ಕೂಡಲೇ ಆ ಮಗುವನ್ನು ಬೇರೆ ಕಡೆಗೆ ಒಯ್ಯಲಾಯಿತು. ಮುಂದೆ ಕೆಲವು ವರ್ಷಗಳ ನಂತರ ಅವರಿಬ್ಬರ ಭೇಟಿಯಾಯಿತು. ಆಗ ಆ ಹುಡುಗನಿಗೆ ಇವಳು ನನ್ನ ತಾಯಿ ಎಂದು ಹಾಗೂ ಆ ಹೆಣ್ಣು ಮಗಳಿಗೆ ಇವನು ನನ್ನ ಮಗನೆಂದು ಗುರುತಿಸಲಾಗಲಿಲ್ಲ. ನಮ್ಮದು ಇದರಂತೆ ಆಗಿದೆ. ನಾವು ಇಲ್ಲಿ ಏಕೆ ಬಂದಿರುತ್ತೇವೆ ಎಂಬುದನ್ನೇ ಮರೆತಿರುತ್ತೇವೆ. ನಿಜವಾಗಿ ಹೇಳಬೇಕೆಂದರೆ ನಾವು ಒಂದು ನಿಶ್ಚಿತ ಕಾರ್ಯಕ್ಕಾಗಿಯೇ ಹುಟ್ಟಿ ಬಂದಿರುತ್ತೇವೆ. ಅದೆಂದರೆ ಮನುಷ್ಯ ದೇಹಧಾರಿಯಾಗಿ ಪರಮಾತ್ಮನನ್ನು ಗುರುತಿಸುವುದಾಗಿರುತ್ತದೆ. ಆದರೆ ನಾವು ವಿಷಯಗಳಲ್ಲಿ ಮುಳುಗಿರುವುದರಿಂದ ಪರಮಾತ್ಮನ ಗುರುತನ್ನು ಮರೆತು ವಿಷಯದಲ್ಲಿ ಆನಂದ ಹೊಂದತೊಡಗಿದೆವು ಹಾಗೂ ಅದರಲ್ಲಿಯೇ ಸುಖ ಸಿಗುತ್ತದೆಂದು ಆಶೆ ಹೊಂದಿದೆವು. ಆದರೆ ವಿಷಯಗಳೇ ಅಸತ್ಯವಾಗಿರುವಾಗ ಅವುಗಳಿಂದ ಸುಖವಾದರೂ ಹೇಗೆ ಪ್ರಾಪ್ತವಾದೀತು? ಅಲ್ಲದೆ ಪ್ರಾಪ್ತವಾದ ಸುಖವೂ ಕೂಡ ಕೊನೆಗೆ ಸುಳ್ಳೇ ಆಗುತ್ತದೆ. ಆದ್ದರಿಂದ ನಾವು ವಿಷಯಗಳಿಂದ ವಿರಕ್ತರಾದರೆ ಮಾತ್ರ ಭಕ್ತಿಯನ್ನು ಮಾಡಲು ಬರುತ್ತದೆ. ಎಲ್ಲಿ ವಿಷಯದ ವಿರಕ್ತಿ ಇರುತ್ತದೋ ಅಲ್ಲಿಯೇ ಭಕ್ತಿಯು ಪ್ರಾರಂಭವಾಗುತ್ತದೆ. ಗುರುಗಳಾದರೂ ಏನು ಮಾಡುತ್ತಾರೆ? ವಿಷಯಗಳು ಅಸತ್ಯವಾಗಿರುತ್ತವೆ, ಅವುಗಳಲ್ಲಿ ನಮಗೆ ಸುಖ ಸಿಗುವುದಿಲ್ಲವೆಂಬುದನ್ನೇ ತೋರಿಸುತ್ತಾರೆ. ಆದ್ದರಿಂದ ಅವರು ಹೇಳಿದಂತೆ ನಡೆಯುವುದರಲ್ಲಿಯೇ ನಮ್ಮ ಹಿತವಿರುತ್ತದೆ. ಗುರುಗಳು ಹೇಳದೇ ಇರುವ ಸಾಧನೆ ಮಾಡಿದ್ದಾದರೆ ಅದು ಕೇವಲ ಕಷ್ಟಕ್ಕೆ ಕಾರಣವಾಗುತ್ತದೆ. ಸಾಧನೆಯ ವಿಷಯದಲ್ಲಿ ಎಷ್ಟೇ ಖಟಿಪಿಟಿಪಟ್ಟು ಶರೀರಕ್ಕೆ ಕಷ್ಟ ಕೊಟ್ಟರೂ ಅದೆಲ್ಲವೂ ವ್ಯರ್ಥವೇ ಆಗುತ್ತದೆ. ಏಕೆಂದರೆ ಗುರುಗಳ ಹೊರತು ಮಾಡಿದ ಪ್ರಯತ್ನವೆಲ್ಲವೂ ಉಪಯೋಗವಾಗುವುದಿಲ್ಲ. ಗುರುಗಳು ಹೇಳಿದ ಸಾಧನೆಯು ಕೆಳಮಟ್ಟದ್ದೆಂದು ತಿಳಿದು ನಮ್ಮ ಮನಸ್ಸಿನಿಂದ ಮಾಡಿದ ಸಾಧನೆಯು ನಮಗೆ ಯೋಗ್ಯವೆನಿಸಿದರೆ ನಾವು ಗುರುಗಳಿಗೆ ಗೌಣಭಾವವನ್ನು ಕೊಟ್ಟಂತಾಗಲಿಲ್ಲವೇ? ವಾಸ್ತವಿಕವಾಗಿ ನೋಡಿದರೆ ಗುರುಗಳು ಸರ್ವಜ್ಞರಾಗಿರುತ್ತಾರೆ ಹಾಗೂ ಅವರೇ ಪ್ರತ್ಯಕ್ಷ ಪರಮಾತ್ಮರಿರುತ್ತಾರೆಂಬ ಭಾವನೆಯು ದೃಢವಾಗಬೇಕು. ಈ ರೀತಿಯ ಭಾವನೆಯಿಂದ ಅವರ ವಚನಗಳ ಮೇಲೆ ವಿಶ್ವಾಸವೆನಿಸುತ್ತದೆ ಹಾಗೂ ಗುರುಗಳು ಹೇಳಿದ ಸಾಧನೆ ಸತ್ಯವೆನಿಸತೊಡಗುತ್ತದೆ. ಗುರುಗಳಾದರೂ ನಾಮವೇ ಸತ್ಯವೆಂದು ಹೇಳುತ್ತಾರೆ ಹಾಗೂ ನಾಮಸ್ಮರಣೆಗೆ ಬೇರೆ ಯಾವ ಸಾಧನೆಯ ಅವಶ್ಯಕತೆ ಇರುವುದಿಲ್ಲವೆಂಬುದನ್ನು ಮನಗಾಣಿಸುತ್ತಾರೆ. ನಾಮವೇ ಸಾಧನೆ ಹಾಗೂ ಅದೇ ಸಾಧ್ಯವಾಗಿರುತ್ತದೆ. ಇದು ಅಕ್ಷರಶಃ ಸತ್ಯವಾಗಿರುತ್ತದೆ. ಗುರುಗಳು ಹೇಳಿದ ಸಾಧನೆಯನ್ನು ಪತಿವ್ರತೆಯಂತೆ ನಿಷ್ಠೆಯಿಂದ ಪಾಲಿಸಬೇಕು. ಅವಳು ತನ್ನ ಪತಿಯ ಹೊರತು ಜಗತ್ತಿನಲ್ಲಿ ಬೇರೆ ಪುರುಷನೇ ಇಲ್ಲವೆಂದು ತಿಳಿಯುವಂತೆ ನಾವು ನಮ್ಮ ಸಾಧನೆಯನ್ನು ಕಾಪಾಡಿಕೊಳ್ಳಬೇಕು. ಯಾರು ಈ ರೀತಿ ಅನನ್ಯತೆಯಿಂದ ನಡೆಯುತ್ತಾರೋ ಅವರೇ ಗುರುವಾಜ್ಞೆಯನ್ನು ಪ್ರಮಾಣವೆಂದು ತಿಳಿದಂತೆ ಹಾಗೂ ಅದರಿಂದಲೇ ಅವರಿಗೆ ನಿಜವಾದ ಸುಖವಾಗುತ್ತದೆ. ಯಾರ ಮೇಲಾದರೂ ನಮ್ಮ ಪ್ರೇಮವಿರಬೇಕು, ಯಾರ ಮೇಲಾದರೂ ನಮ್ಮ ವಿಶ್ವಾಸವಿರಬೇಕು, ಯಾರ ಬಗ್ಗೆಯಾದರೂ ನಮ್ಮಲ್ಲಿ ಆತ್ಮೀಯತೆ ಇರಬೇಕು. ಯಾವಾಗಲೂ ನಾವು ಅವರವರಾಗಿ ಇರಬೇಕೆಂಬ ಇಚ್ಛೆ ಹೊಂದಿರಬೇಕು. ನಾವು ಪ್ರಪಂಚದಲ್ಲಿ ಸುಖ ಪ್ರಾಪ್ತಿಗಾಗಿ ಎಷ್ಟು ಉತ್ಕಟತೆಯಿಂದ ಧಡಪಡಿಸುತ್ತೇವೋ ಅಷ್ಟು ಉತ್ಕಟತೆಯನ್ನು ಭಗವಂತನ ಕಡೆಗೆ ಹೊಂದಿದ್ದಾದರೆ ನಮಗೆ ಸುಖ ಸಿಗುತ್ತದೆಂಬ ವಿಷಯದಲ್ಲಿ ಸಂಶಯವಿಲ್ಲ. ಇಂದಿನ ಮುಖ್ಯ ವಿಚಾರ, ಸಾಧನೆಗಳಲ್ಲಿ ಶ್ರೇಷ್ಠ ಸಾಧನೆ ಎಂದರೆ ಸದ್ಗುರುಗಳ ಆಜ್ಞಾಪಾಲನೆ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.